ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿಹಿ ಕುಂಬಳಕಾಯ್ದು ಹಲ್ವಾ ಮಾಡೋದು ತೋರಿಸ್ಕೊಡ್ತೀನಿ. ನಾನು ನೋಡಿ, ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀನಿ. ಫುಲ್ ಒಂದಿತ್ತು ಇದರಲ್ಲಿ. ನಾನು ಅರ್ಧ ಭಾಗ 1 kg ಅಷ್ಟಿದೆ ಇದು. ಬೆಲ್ಲ ಹಾಕಿ ಮಾಡ್ತೀನಿ ನೋಡಿ. ಇದು ಪುಡಿ ಬೆಲ್ಲ 1 ಕಪ್ 1 kgಗೆ. ಅದರ ವೇಸ್ಟೆಲ್ಲ ಹೋದ್ರೂ ಏನಿಲ್ಲ ಅಂದ್ರೂ ಒಂದು ಅರ್ಧ kg ಬರುತ್ತಿದ್ದು ಕುಂಬಳಕಾಯಿ. ಅದಕ್ಕೆ 1 ಬಟ್ಲು ನಾನು 1/4 kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಕಾರ್ನ್ಫ್ಲವರು 1.5 ಸ್ಪೂನು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಏಲಕ್ಕಿ ಪುಡಿ ನೋಡಿ, ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇವಾಗ ಒಂಚೂರು ಕಾಫಿ ಕುಡಿಯೋಣ. ಕಾಫಿ ಕುಡ್ಕೊಂಡು ಮಾಡೋಣ. ಇವಾಗ ಇದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಳಗಡೆ ಇದೆಲ್ಲ ಬೀಜ ಎಲ್ಲ ತೆಗೆದು ನಾನು ಚಿಕ್ಕದಾಗೆ ಟ್ಯೂಬ್ಸ್ ಥರ ಕಟ್ ಮಾಡೋಣ. ಫಸ್ಟು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೀಟಾಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ. ಕರೆಕ್ಟಾಗಿ ಏನಿಲ್ಲ ಒಂದು ಅರ್ಧ kg ಆಗಿದೆ. ನೀರು ಒಂದು ಪಾತ್ರೆಯಲ್ಲಿ ನೀರು ಇಕ್ಕಿದ್ದೀನಿ. ನೀರು ಕುದೀತೈತಿ. ಇವಾಗ ಹಾಕ್ಬಿಡೋಣ. ಇದು ಬೇಗನೆ ಬೆಂದುಬಿಡುತ್ತೆ. 5 ರಿಂದ 10 ನಿಮಿಷ ಸಾಕು. ಹಣ್ಣಾಗಿತ್ತಲ್ಲ ಕಾಯಿ, ಅದಕ್ಕೇನೆ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿದ್ದೀನಿ ನಾನು. ಇದು ಬೇಯಲಿ. ತುಂಬ ಚೆನ್ನಾಗಿ ಬೆಂದಿದೆ. ಹಾಗೆ ಮೆತ್ತಗಾಗುತ್ತೆ ನೋಡಿ. ಅಷ್ಟೇ. ಇವಾಗ ಗ್ಯಾಸ್ ಆಫ್ ಮಾಡೋಣ. ನೀರೆಲ್ಲ ಬಗ್ಸ್ಬಿಟ್ಟಿದ್ದೀನಿ ನೋಡಿ. ಎಷ್ಟು ಮೆತ್ತಗೆ ಬೆಂದಿದೆ ಅಂದರೆ, ಇದೊಂದು ಮಸ್ಯ ಗುಂಡಿದ್ರೆ ತೊಗೊಂಡು ಮಜ್ಜಿಗೆ ಕಡೆಯೋದಿದ್ರೂ ಪರವಾಗಿಲ್ಲ. ಈ ಥರ ಅಂದರೆ ಎಲ್ಲ ಮ್ಯಾಶ್ ಆಗೋಗ್ಬಿಡುತ್ತೆ. ಇದು ಬೇಯಿಸ್ಕೊಂಬಿಟ್ಟು ಈ ಥರ ನೀಟಾಗೆ ಮ್ಯಾಶ್ ಆಯ್ತೆಲ್ಲ ಇದು ನೋಡಿ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಡೋಣ. ನಮ್ಮ ಮನೇಲಿ ತುಪ್ಪ ಬೇಡ ಅಂತವ್ರೆ, ಅದಕ್ಕೋಸ್ಕರ ಎಣ್ಣೆ ಇಷ್ಟು ಎಣ್ಣೆ ಬೇಕು. 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ತುಪ್ಪನೂ ಹಾಕ್ಕೊಂಡು ಮಾಡ್ಬೋದು. ತುಪ್ಪನೇ ಭಾಳ ಚೆನ್ನಾಗಿರುತ್ತೆ. ಇದು ಎಣ್ಣೆಯಲ್ಲೇ ಇವತ್ತು ಮಾಡ್ತಾಯಿದ್ದೀನಿ ನಾನು ನೋಡಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಲಿದೆ. ಡ್ರೈ ಫ್ರೂಟ್ಸು ಚೆನ್ನಾಗಿ ಹುರ್ಕೋಬೇಕು ಇವಾಗ ಎಣ್ಣೆಯಲ್ಲಿ. ಕಡಿಮೆ ಉರಿ ಇಟ್ಕೊಳ್ಳಿ. ಇದಾಗಿದೆ. ಇವಾಗ ತಕ್ಕೊಳ್ಳೋಣ ಸ್ವಲ್ಪ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ತಕ್ಕೊಂಡಿದ್ದೀನಿ. ಇವಾಗ ಅದೇ ಎಣ್ಣೆಯಲ್ಲಿ ಇದು ಸಿಹಿ ಕುಂಬಳಕಾಯಿನ ಹಾಕ್ಕೊಳ್ಳೋಣ. ಮ್ಯಾಶ್ ಮಾಡಿರೋ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲೇ ಹುರ್ಕೋಬೇಕು ಹಿಂಗೆ. ಅದರಲ್ಲಿ ನೀರಿನ ಅಂಶ ಇದ್ದರೆ ಎಲ್ಲ ಹೋಗುತ್ತೆ. ಚೆಂದಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಯಾಕಂದರೆ ಮ್ಯಾಶ್ ಆಗಿದೆ ಇದು. ಕುಂಬಳಕಾಯಿ ತುಂಬ ಸಿಹಿ ಇದ್ದರೆ ಮಾತ್ರ ಬೆಲ್ಲ ಕಡಿಮೆ ಹಾಕ್ಕೊಳ್ಳಿ. ಇವಾಗ ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ತಿರ್ಗಿಸ್ಕೋಬೇಕು ಬೆಲ್ಲ ಹಾಕ್ಬಿಟ್ಟು. ಇವಾಗ ಕಾರ್ನ್ಫ್ಲವರ್ ಹಾಕ್ಕೊಳ್ಳೋಣ. ಇದಕ್ಕೆ 1.5 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂಡಿದ್ದೀನಿ. 2 ರಿಂದ 3 ಸ್ಪೂನು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಕಾರ್ನ್ಫ್ಲವರ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದು ಕಲರ್ ನೋಡಿದ್ರೆ ಏನು ಕಲರ್, ಬ್ರೌನ್ ಕಲರ್ ಬಂದಿದೆ ನೋಡಿ. ಸಕ್ಕತ್ತಾಗಿ ಬಂದಿದೆ ಕಲರ್ ಮಾತ್ರ. ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಬೇಕದು. ಚೆನ್ನಾಗಾಗಿದೆ ನೋಡಿ. ಚೆನ್ನಾಗಿ ಚಟಪಟ ಅಂತ ಐತೆ. ನೀರಿರೋದೆಲ್ಲ ಬತ್ತುತ್ತಾ ಇದೆ. ಇದು ಇವಾಗ ನಾನು ಕಾರ್ನ್ಫ್ಲವರ್ ಹಾಕ್ಕೊಳ್ಳುವಾಗ ಕಡಿಮೆ ಉರಿ ಇಟ್ಕೊಳ್ಳಿ. ಕಡಿಮೆ ಉರಿ ಇಟ್ಕೊಂಡು ಬೇಗನೆ ಈ ಥರ ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ಎಲ್ಲ ಕಡೆ ಸೆಟ್ ಆಗಬೇಕದು. ಉರಿ ಕಡಿಮೆ ಇಟ್ಕೊಳ್ಳಿ. ನೋಡಿ, ಈ ಥರ ತಿರುಗಿಸ್ತಾ ಇದ್ದರೆ
ಬಾಣಲಿಗೆ ಹಿಡ್ಕೊಬಾರ್ದು, ಅದು ಅಲ್ಲೇವರೆಗೂ ತಿರುಗಿಸ್ತಾ ಇರ್ಬೇಕು ಚೆನ್ನಾಗಿ. ಸ್ವಲ್ಪ ಏಲಕ್ಕಿ ಪುಡಿ, ಚೆಂದ ಬೇಯಬೇಕಿದು. ಕಾರ್ನ್ಫ್ಲವರ್ ಹಾಕಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಉರಿ ಇಟ್ಕೊಂಡಿದ್ದೀನಿ. ಇವು ಸಕ್ಕರೆಯಲ್ಲಿ ಕೂಡ ಮಾಡ್ಕೋಬೋದು, ಬೆಲ್ಲದಲ್ಲಿ ಬೇಡ ಅಂದರೆ ಸಕ್ಕರೆಯಲ್ಲಿ ಕೂಡ ಮಾಡ್ಕೋಬೋದು. ಏನಿಲ್ಲ ಅಂದರೆ ಒಂದು 5ರಿಂದ 10 ನಿಮಿಷ ಬೇಯಿಸ್ಬೇಕು ಇದನ್ನು. ಕಾರ್ನ್ಫ್ಲವರ್ ಹಾಕಿದ ಮೇಲೆ 5ರಿಂದ 10 ನಿಮಿಷ ನಾನು ಚೆಂದ ಬಾಯ್ಲ್ ಮಾಡಿದ್ದೀನಿ. ಇದನ್ನು ಕಾರ್ನ್ಫ್ಲವರ್ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಿ. ಈಗ ನೋಡಿ ಡ್ರೈ ಫ್ರೂಟ್ಸ್ ಹಾಕೋಣ. ಇವಾಗ ಇದು ರೆಡಿಯಾಗಿದೆ. ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಸೂಪರಾಗಿ ಬಂದಿದೆ ಹಲ್ವಾ, ಸಕ್ಕತ್ತಾಗಿದೆ. ನೀವು ಇದೇ ಥರ ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಫುಲ್ಲು ತಣ್ಣಗಾದರೆ ಇದನ್ನು ಕಟ್ ಕೂಡ ಮಾಡಿಕೊಂಡು ನಾವು ತಿನ್ಬೋದು. ಅಷ್ಟು ಚೆನ್ನಾಗಿ ಬಂದಿದೆ ಹಲ್ವಾ. ತುಂಬ ಚೆನ್ನಾಗಿದೆ.